ಒಂದು ಉದ್ದೇಶ ದಿಕ್ಸೂಚಿ ಮಾತಿನ ಮೂಲಕ ಹೇಳಿದಂತಹ ವೀರಭದ್ರಣ್ಣ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಬಹಳಷ್ಟು ಕಡೆಗಳಿಂದ ದೂರದ ಊರುಗಳಿಂದ ನೀವೆಲ್ಲ ಕೂಡ ಈ ಒಂದು ಸಮಾಲೋಚನಾ ಸಭೆಯ ಒಂದು ಅವಶ್ಯಕತೆ ಮತ್ತು ಇದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಬಂದಿದ್ದೀರ. ಹಾಗಾಗಿ ಒಂದು 10 ನಿಮಿಷದಲ್ಲಿ ಎಲ್ಲರೂ ಕೂಡ ನಿಮ್ಮ ಒಂದು ಪರಿಚಯವನ್ನು ಒಂದು ಕಡೆಯಿಂದ ದಯವಿಟ್ಟು ಮಾಡ್ಕೊಂಡು ಬಿಡೋಣ. ಆವಾಗ ನಾವು ಸಮಾಲೋಚನೆಯ ಮೂಲಕ ಅದನ್ನು ಗಟ್ಟಿಯಾಗಿ ನಾವು ಹೇಳಬೇಕಾಗಿದೆ. ಇದರ ಸಂಬಂಧಪಟ್ಟ ಹಾಗೆ ಈ ಒಂದು ನಮ್ಮ ಧ್ಯೇಯ, ಈ ಎಲ್ಲ ಸಂಸ್ಥೆಗಳು, ಅದು ಅಧ್ಯಯನ ಸಂಸ್ಥೆ ಇರ್ಬೋದು ಅಥವಾ ಕ್ಷೇಮಾಭಿವೃದ್ಧಿ ಇರ್ಬೋದು, ಯಾವ್ಯಾವರೆಲ್ಲ ಇದ್ದಾವೆ ಎಲ್ಲ ಸಂಸ್ಥೆಗಳು ಮತ್ತು ಇಲ್ಲಿ ಬರದೇ ಎಲ್ಲರ ಒಂದು ಧ್ಯೇಯ ನಾವು ದೇವರು ಅನ್ನೋದನ್ನು ಘಂಟಾಘೋಷವಾಗಿ ಹೇಳಬೇಕು. ಯಾಕೆ ನಮಗೆ ಈ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದರೆ, ಇದು ಬಹುಶಃ ಇಡೀ ಕರ್ನಾಟಕದಲ್ಲಿ ಬೇರೆ ಯಾವುದೇ ಜಾತಿ ಯಾವುದೇ ಸಮುದಾಯಕ್ಕೆ ಈ ಬಿಕ್ಕಟ್ಟು ಇಲ್ಲ. ನಮಗೆ ಒಂದು ಸಂದರ್ಭದಲ್ಲಿ ಅದು ರಾಜಕೀಯ ಒತ್ತಡವೋ ಆರ್ಥಿಕ ಒತ್ತಡವೋ ಏನೇ ಇರಲಿ, ನಾವು ಇನ್ನೊಂದು ಸಮುದಾಯದ ಜೊತೆಗೆ ಅಂದರೆ ಈಡಿಗ ಸಮುದಾಯದ ಜೊತೆಗೆ ಗುರುತಿಸಿಕೊಳ್ಳುವಂಥ ಒಂದು ಸಂದರ್ಭಗಳು ಬಂತು, ಆಗೋಗಿದೆ. ಆದರೆ ಅದು ಒಳ್ಳೆಯದನ್ನೇ ಮಾಡಿದೆ ಅಂತಲೇ ನಾವು ಅಂದ್ಕೊಳ್ಳೋಣ, ಅದರಲ್ಲಿ ಏನೂ ತೊಂದರೆ ಇರಲಿಲ್ಲ. ಆದರೆ ಇವತ್ತು ಅದು ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಇನ್ನು ಮುಂದೆ ನಾವು ತಟಸ್ಥವಾಗಿ ಇದ್ದು ಬಿಟ್ವಿ ಅಂತಂದರೆ ಇನ್ನು 10 ವರ್ಷಗಳಲ್ಲಿ ಅಥವಾ ಇನ್ನು 5, 10, 20 ವರ್ಷಗಳಲ್ಲಿ ಈ ದೇವರು ಅನ್ನುವ ಒಂದು ಅಸ್ಮಿತೆ ಸಂಪೂರ್ಣ ನಶಿಸಿ ಹೋಗ್ತದೆ. ಈ ಆತಂಕ ನಮ್ಮನ್ನು ಇವತ್ತು ಈ ರೀತಿಯ ಸಭೆಗಳಿಗೆ ಮತ್ತೊಂದಕ್ಕೆ ಅಭಿಯಾನಕ್ಕೆ ಇದು ಮಾಡಿ. ಹಾಗಾಗಿ ಈಗಲೂ ಕೂಡ ನಮ್ಮಲ್ಲಿ ಬಹಳಷ್ಟು ಜನರ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಈಡಿಗ ಅಂತ ಇದ್ದಾರೆ, ಯಾವುದು ದೇವರು ಅಂತ ಇಲ್ಲ. ದೇವರು ಅಂತ ಪ್ರಾಪರ್ ಆಗಿ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಟೆಕ್ನಿಕಲಿ ಸಾಧ್ಯ ಇಲ್ಲ. ಯಾಕಂದರೆ ಜಾತಿ ಪಟ್ಟಿಯೊಳಗೆ ದೇವರ ಅಂತ ಇದೆ. ಅದಕ್ಕೆ ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಕೆ ಆಗಿದೆ, ದೇವರು ಅಂತ ಒಂದು ಸೇರಿಸ್ಬೇಕು ಅಂತ ಹೇಳಿ. ಮೊನ್ನೆ ಜಾತಿ ಗಣತಿಯಲ್ಲಿ ದೇವರು ಅಂತ ಸೇರಿಸಿದ್ವಿ. ಆದರೆ ನಮ್ಮ ಮೀಸಲಾತಿ ಪಟ್ಟಿ ಒಳಗಡೆ ಇನ್ನೂ ದೇವರು ಅಂತ ಇಲ್ಲ. ದೇವರ ಅಂತ ಇರೋದ್ರಿಂದ ಏನು ಸಮಸ್ಯೆ ಅಂತ ಹೇಳಿದರೆ, ಈಗಾಗಲೇ ಬಹುಶಃ ನೀವು ಗಮನಿಸಿರ್ಬೋದು, ಈಗ ಒಂದು ತಿಂಗಳ ಹಿಂದೆ ಕೇರಳದಲ್ಲಿ ಅಖಿಲ ಕೇರಳ ದೇವರ ಮಹಾಸಭಾ ಅಂತ ಬಂದಿದೆ. ನಮ್ಮ ಪ್ರಧಾನಿ ಮೋದಿ ಅವರು ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು, ಉದ್ಘಾಟನೆ ಮಾಡಿ. ಅದು ದೇವರ ಸಮುದಾಯ. ದೇವರ ಅಂದರೆ ಅದು ಒಂದು ಮೀನುಗಾರ ಸಮುದಾಯ. ನಮ್ಮ ಸಮುದಾಯಕ್ಕೆ ಅಥವಾ ನಮ್ಮಲ್ಲಿ ಇಳುವ ಸಮುದಾಯ ನಾವು ಹೇಳ್ತೀವಿ, ನಾರಾಯಣ ಗುರುಗಳಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲಿ ದೇವರ ಅಂದರೆ ಇದು, ಅದು OBCಲಿ ಬರುತ್ತೆ. ಸೊ ಟೆಕ್ನಿಕಲಿ ನಾವು ದೇವರ ಅಂತ ಈಗ ನಮ್ಮ ಕರ್ನಾಟಕದ ಮೀಸಲಾತಿ ಪಟ್ಟಿ ಒಳಗಡೆ ದೇವರ ಅಂತ ಒಂದಿದೆ. ದೇವರ ಹಳೆ ಪೈಕ, ದೇವರ ಮಕ್ಕಳು, ಇವೆಲ್ಲ ಇದೆ. ದೇವರು ಅಂತ ಇಲ್ಲ. ಇದರಿಂದ ಸಮಸ್ಯೆ ಆಗೋದು, ನಾವು ದೇವರ ಅಂತಲೇ ಮಾಡ್ಕೊಂಡು ಹೋದರೆ ನಾಳೆ ಸೆಂಟ್ರಲ್ OBC ಸೆಂಟ್ರಲ್ ರಿಸರ್ವೇಷನ್ ಬಂದಾಗ ನಮಗೂ ಮತ್ತು ಕೇರಳದವರೆಗೂ ಒಂದೇ ಅಂತ ಆಗುತ್ತೆ. ಈ ಸಮಸ್ಯೆಗಳೆಲ್ಲ ಇದೆ. ಹಾಗಾಗಿ ಇದ್ರ ಜೊತೆಗೆ ನಾವು ಡಾಕ್ಯುಮೆಂಟೇಷನಲ್ಲಿ ಎಲ್ಲ ಇಡಿಗರು ಅಂತಲೇ ಹೋದರೆ, ನಾನು ಹೇಳಿದಂಗೆ ಒಂದು 10 ವರ್ಷದಲ್ಲಿ ಯಾರು ನಾವು ದೇವ್ರ ಸಂಸ್ಕೃತಿ ಅಂತ ಹೇಳ್ತೀವಿ, ದೇವರ ವೈಭವ ಮಾಡ್ತೀವಿ, ದೇವರ ಅಂತ ಹಾಡು ಹೇಳ್ತೀವಿ, ಶೋಭಾನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ದಾಖಲೆಗಳಲ್ಲಿ, ಕಾನೂನುಬದ್ಧ ದಾಖಲೆಗಳಲ್ಲಿ ದೇವರು ಅನ್ನೋದು ಎಲ್ಲೂ ಇರೋದಿಲ್ಲ. ನಾವು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡಬೇಕು, ಇದು ಹೀಗೆ ಮುಂದೆ ಹೋಗ್ಬಿಡ್ಲ, ದೇವರು ಅನ್ನೋದು ದಾಖಲೆಗಳಲ್ಲಿ ಬೇಡ. ಬೇಕಾದ್ರೆ ಜಾತಿ ಇದರಲ್ಲಿ ಮಾತ್ರ ದೇವರು ಅಂತ ಮಾಡ್ಕೊಳ್ಳೋಣ. ಆದರೆ ನಮ್ಮ ಜಾತಿ ಸರ್ಟಿಫಿಕೇಟಲ್ಲಿ ನಾಳೆ ನಮ್ಮ ಜಾಬ್ ಸಂಬಂಧಪಟ್ಟಂಥ ಇದರಲ್ಲಿ ನಾವು ಈಡಿಗರಂತಲೇ ಹೋಗೋಣವಾ? ಅಥವಾ ಈಗ ಆಲ್ರೆಡಿ ನಾವು ಈಡಿಗ ಅಂತ ಮಾಡ್ಕೊಂಡಿದ್ದೀವಿ, ಎಷ್ಟೋ ಜನ ಈಡಿಗ ಅಂತಲೇ ಜಾಬ್ ತಗೊಂಡಿದ್ದೀವಿ. ಹಾಗಿದ್ರೆ ನಾವು ದೇವರು ಅಂತ ಮತ್ತೆ ಹೇಗೆ ಮಾಡ್ಕೊಳ್ಳೋದು? ನಾಳೆ ನಾವು ಇಷ್ಟು ಜನ ಇರೋರು ಇವತ್ತಿರೋರ ಪ್ರಶ್ನೆ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯವ್ರ ಪ್ರಶ್ನೆ. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ಏನು ನಾವು ಕೊಡ್ತೀವಿ, ಏನು ಇಟ್ಟೋಗ್ತೀವಿ ಅನ್ನೋದು. ಹಾಗಾಗಿ ಸಂಘಟನಾತ್ಮಕವಾಗಿ ನಾವೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಈಗಾಗಲೇ ಸಾಕಷ್ಟು ಅನುಭವಸ್ಥರಿದ್ದಾರೆ. ನಾಗರಾಜ್ ಸರ್ ಇದ್ದಾರೆ, ಅಥವಾ ಬೇರೆಯವರು ಇದ್ದಾರೆ, ನಮ್ಮ ಪುಟ್ಟಸ್ವಾಮಿ ಸರ್ ಇದ್ದಾರೆ, ಹಾಗೆಯೇ ನಮ್ಮ ಕುಮಾರಸ್ವಾಮಿ ಇದ್ದಾರೆ, ಹೈಕೋರ್ಟ್ ವಕೀಲರು. ಸೊ ಎಲ್ಲರೂ ಕೂಡ ಸಂಘಟನಾ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಏನು ಮಾಡೋಣ ಮುಂದಿನ ದಿನಗಳಲ್ಲಿ, ಮುಂದಿನ 1 ತಿಂಗಳು 2 ತಿಂಗಳು 5 ವರ್ಷ 10 ವರ್ಷ ತನಕ ಒಂದು ಪ್ಲ್ಯಾನ್ ಇರಬೇಕು ನಮ್ಗೆ, ಹೆಂಗೆ ಹೋಗ್ತೀವಿ ಅಂತ.
ಅದು ಎರಡನೇ ಅಜೆಂಡಾ. ಮೂರನೆಯದಾಗಿ ನಾವು ಸ್ಥಳೀಯವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಷ್ಟು ಪರಿಚಯ ಮಾಡ್ಕೊಂಡವಲ್ಲ, ಬೇರೆ ಬೇರೆ ಊರುಗಳಿಂದ ಬಂದಿದ್ದೀವಿ, ತಾಲೂಕು ಹೋಬಳಿ ಮಟ್ಟ ಎಲ್ಲ ಕಡೆಯಿಂದ ಬಂದಿವಿ. ನಾವು ಏನೇನು ಮಾಡ್ತೀವಿ ಅಂತ ನೀವುಗಳೇ ಹೇಳಬೇಕು. ನಾವು ಏನು ಚರ್ಚೆ ಮಾಡ್ಕೊಂಡು ಇರ್ತೀವಿ ಅದರ ಆಧಾರದ ಮೇಲೆ ನೀವುಗಳು ನಿಮ್ಮ ಕೆಪಾಸಿಟಿಲಿ ಏನು ಮಾಡ್ಬೋದು ಮತ್ತು ಬೇರೆಯವರಿಂದ ನೀವು ಏನನ್ನ ಸಹಾಯವನ್ನು ನಿರೀಕ್ಷೆ ಮಾಡ್ತೀರಿ, ಇಷ್ಟನ್ನು ನಾವು ಇವತ್ತೊಂದು ಅಜೆಂಡವಾಗಿ ನಾನು ಮುಂದೆ ಇಡ್ತೀನಿ. ಹಾಗಾಗಿ ಮೊದಲನೇ ವಿಷಯ ನಮ್ಮ ಧ್ಯೇಯ ಏನಾಗಿರಬೇಕು ಮತ್ತು ನಾವು ದೀವರು ಅಂತ ನಾವು ಹೋಗಬೇಕಾ, ದೀವರು ಅನ್ನೋದನ್ನೇ ನಾವು ಮುಂದೆ ಉಳಿಸ್ಕೋಬೇಕಾ,